ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಆವರ್ತ ಕೋಷ್ಟಕದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲದೆ ನಾವು ನಿನ್ನೆಯ ದಿನ ಏನು ಮಾಡಿದೆವಪ್ಪ ಅಂತಂದಾಗ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವ ಬಗೆ ಹೇಗೆ ಅಂತ ತಿಳ್ಕೊಂಡಿದ್ದೆವು. ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಯಾವ ರೀತಿಯಾಗಿ ಬರೀಬೇಕು, ಅಲ್ಲದೆ ಒಂದು ಪರಮಾಣುವಿನ ಸುತ್ತಲೂ ಇರತಕ್ಕಂಥ ವಿವಿಧ ಬೀಜ ಕೇಂದ್ರಗಳಲ್ಲಿ ಎಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಹಂಚಿಕೆಯಾಗಿವೆ ಎಂಬುದನ್ನು ತಿಳಿದುಕೊಂಡಿದ್ದೆವು, ಹೌದಲ್ರಿ? ಹಾಗಾದರೆ ಇವತ್ತಿನ ದಿನ ನಾವು ಏನು ತಿಳ್ಕೊಳ್ಳೋಣ ಅಂತ ಅಂದರೆ ಆವರ್ತ ಕೋಷ್ಟಕ. ಹಾಗಾದರೆ ಆವರ್ತ ಕೋಷ್ಟಕ ಎಂದರೆ ಏನು, ನಾವು ಯಾವುದಕ್ಕೆ ಆವರ್ತ ಕೋಷ್ಟಕ ಅಂತೇಳಿ ಕರಿತೇವು? ಹಾಗಾದರೆ ನಾವು ಯಾವುದಕ್ಕೆ ಆವರ್ತ ಕೋಷ್ಟಕ ಅಂತೇಳಿ ಕರಿತೇವಪ್ಪ ಅಂತಂದಾಗ ಮೂಲ ವಸ್ತುಗಳನ್ನು, ಯಾವ ವಸ್ತುಗಳನ್ನು? ಮೂಲ ವಸ್ತುಗಳನ್ನು. ಯಾವ ವಸ್ತು ರೀ? ಮೂಲ ವಸ್ತುಗಳನ್ನು ಹೇಗೆ ಅಂತ ಅಂದಾಗ ಅಡ್ಡ ಸಾಲು, ಯಾವ ಸಾಲು? ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ. ಯಾವ್ದ್ರಿ? ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸಿರುವ ವ್ಯವಸ್ಥೆಗೆ ನಾವೇನಂತ ಕರಿತೇವೆ ಅಂದ್ರೆ ಆವರ್ತ ಕೋಷ್ಟಕ ಅಂತ ಕರಿತೇವೆ. ಆವರ್ತ ಕೋಷ್ಟಕ ಅಂದ್ರೆ ಏನ್ರಿ? ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸಿರುವ ವ್ಯವಸ್ಥೆ. ಯಾವುದನ್ನ ಜೋಡಿಸಿರುವ ವ್ಯವಸ್ಥೆ? ಮೂಲ ವಸ್ತುಗಳನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸಿರುವ ವ್ಯವಸ್ಥೆಗೆ ನಾವೇನಂತ ಕರಿತೇವಪ್ಪ ಅಂತ ಕೇಳಿದಾಗ ಆವರ್ತ ಕೋಷ್ಟಕ ಅಂತ ಕರಿತೇವೆ. ಹಾಗಾದರೆ ಈ ಆವರ್ತ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂಥ ಅಡ್ಡ ಸಾಲುಗಳು ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಈ ಟೈಪ್ ಏನು ಸಾಲು ಬರ್ತಾವಲ್ಲ, ಈ ಸಾಲುಗಳಿಗೆ ಏನಂತ ಕರಿತೇವೆ ಅಂದ್ರೆ ಕಂಬ ಸಾಲುಗಳು ಅಂತ ಕರಿತೇವೆ. ಇನ್ನು ಈ ಸೈಡ್ ಬರ್ತಕ್ಕಂಥ ಈ ಸಾಲುಗಳಿಗೆ ಏನಂತ ಕರಿತೇವಪ್ಪ ಅಂತಂದ್ರೆ ಅಡ್ಡ ಸಾಲುಗಳು ಅಂತ ಕರಿತೇವೆ. ಅಡ್ಡ ಸಾಲು ಮೀನ್ಸ್ ರೋಸ್ ಅಂತ ಹೇಳ್ತೇವೆ. ಇವು ಕಂಬ ಸಾಲುಗಳು ಮೀನ್ಸ್ ಕಾಲಮ್ ಅಂತ ಕರಿತೇವೆ. ಓಕೆ, ಹಾಗಾದ್ರೆ ಈ ಟೈಪ್ ಆವರ್ತ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂಥ ಅಡ್ಡ ಸಾಲುಗಳಿಗೆ ನಾವು ಏನಂತ ಕರಿತೇವಪ್ಪ ಅಂತ ಕೇಳಿದಾಗ ಆವರ್ತಗಳು ಅಂತ ಕರಿತೇವ್ರಿ. ಏನಂತ ಕರಿತೇವ್ರಿ? ಆವರ್ತಗಳು ಅಂತ ಕರಿತೇವೆ. ನೋಡಿ, ಆವರ್ತ ಕೋಷ್ಟಕದಲ್ಲಿ ಕಂಡು ಬರುವ ಅಡ್ಡ ಸಾಲುಗಳಿಗೆ ಏನೆಂದು ಕರೆಯುವರು ಅಂತ ಕೇಳಿದಾಗ ಆವರ್ತಗಳು ಅಂತ ಕರಿತೇವೆ. ಇದೇ ರೀತಿನೇ ಆವರ್ತ ಕೋಷ್ಟಕದಲ್ಲಿ ಕಂಡು ಬರುವ ಕಂಬ ಸಾಲುಗಳಿಗೆ ಏನಂತ ಕರಿತೇವ್ರಿ? ಕಂಬ ಸಾಲುಗಳಿಗೆ ಏನಂತ ಕರಿತೇವಪ್ಪ ಅಂತ ಕೇಳಿದಾಗ ವರ್ಗಗಳು ಅಂತ ಕರಿತೇವ್ರಿ. ಏನಂತ ಕರಿತೇವ್ರಿ? ವರ್ಗಗಳು ಅಂತ ಕರಿತೇವೆ. ಹಾಗಾದ್ರೆ ಆವರ್ತ ಕೋಷ್ಟಕದಲ್ಲಿನ ಯಾವ ಸಾಲುಗಳಿಗೆ ವರ್ಗಗಳೆಂದು ಕರೆಯುವರು ಅಂತ ಕೇಳಿದಾಗ ಕಂಬ ಸಾಲುಗಳಿಗೆ ವರ್ಗಗಳು ಅಂತ ಕರಿತೇವೆ. ಓಕೆ, ಇನ್ನು ನಂತರ ಏನಪ್ಪಾ ಅಂತಂದಾಗ ಈ ಆವರ್ತ ಕೋಷ್ಟಕ ಬೆಳೆದು ಬಂದ ಹಾದಿ, ಹೇಗೆ ಆವರ್ತ ಕೋಷ್ಟಕ ಬೆಳೆದು ಬಂತು ಅಂತ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಡೊಬರೈನ್ ಅವರ ತ್ರಿವಳಿ ನಿಯಮ ಅಂತ ಹೇಳ್ತೀವಿ. ಯಾವ ನಿಯಮ ರೀ? ತ್ರಿವಳಿ ನಿಯಮ. ಇಲ್ಲಿ ನೆನಪಿಟ್ಕೊಂಡ್ಬಿಡಿ, ನಾಳೆ ಪ್ರಶ್ನೆ. ತ್ರಿವಳಿ ನಿಯಮವನ್ನು ಮಂಡಿಸಿದ ವಿಜ್ಞಾನಿ ಯಾರು? ಡೊಬರೈನ್. ಹಾಗಾದ್ರೆ ಡೊಬರೈನ್ ಅವರು ತ್ರಿವಳಿ ನಿಯಮವನ್ನ ಹೇಗೆ ಮಂಡಿಸಿದ್ರು ಅಂದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದಾಗ ಮೂಲ ವಸ್ತುಗಳನ್ನ ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವಿಂಗಡಣೆ ಮಾಡ್ಕೋತ ಹೋಗ್ತಾರೆ. ಯಾವುದರ ಆಧಾರದ ಮೇಲೆ ಅಂದಾಗ ಪರಮಾಣು ರಾಶಿ ಆಧಾರದ ಮೇಲೆ ವಿಂಗಡಣೆ ಮಾಡ್ಕೋತ ಹೋಗಿಸಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಮೂರು ಮೂಲ ವಸ್ತುಗಳ ಒಂದೊಂದು ಗುಂಪುಗಳನ್ನಾಗಿ ಮಾಡ್ತಾರೆ. ಹೇಗೆ? ಮೂರು ಮೂಲ ವಸ್ತುಗಳ ಒಂದೊಂದು ಗುಂಪುಗಳನ್ನಾಗಿ ಮಾಡ್ತಾರೆ. ಹೀಗೆ ಮಾಡಿದಾಗ ಅವರಿಗೆ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ಮೊದಲನೇ ಮೂಲ ವಸ್ತುವಿನ ಪರಮಾಣು ಸಂಖ್ಯೆ ಮತ್ತು ಕೊನೆಯ ಮೂಲ ವಸ್ತುವಿನ ಪರಮಾಣು ಸಂಖ್ಯೆಯ ಸರಾಸರಿ ಮೊತ್ತಕ್ಕೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಪರಮಾಣು ರಾಶಿ ಸಂಖ್ಯೆ ಸಮನಾಗಿರೋದು ಕಂಡು ಬರ್ತೈತಿ. ಅರ್ಥ ಆಗ್ತದ್ರೆ? ಮೊದಲನೆಯ ಮೂಲ ವಸ್ತುವಿನ ಪರಮಾಣು ರಾಶಿ ಸಂಖ್ಯೆ ಮತ್ತು ಕೊನೆಯ ಮೂಲ ವಸ್ತುವಿನ ಪರಮಾಣು ರಾಶಿ ಸಂಖ್ಯೆಯ ಸರಾಸರಿ ಮೊತ್ತಕ್ಕೆ ಮಧ್ಯದ ಮೂಲ ವಸ್ತುವಿನ ಪರಮಾಣು ರಾಶಿ ಸಂಖ್ಯೆ ಸಮನಾಗಿರ್ತದೆ ಅನ್ನೋದು ಕಂಡು ಬರ್ತೈತಿ. ಆದರೆ ಇದು ಎಲ್ಲ ಮೂಲ ವಸ್ತುಗಳಿಗೆ ಅಪ್ಲಿಕೇಬಲ್ ಆಗಲ್ಲ, ಕೆಲವು ಮೂಲ ವಸ್ತುಗಳಿಗೆ ಮಾತ್ರ ಸೀಮಿತವಾಗ್ತೈತಿ. ಹಾಗಾಗಿ ಈ ನಿಯಮವನ್ನು ನಾವು ಕೈ ಬಿಟ್ಟಿರ್ತೀವಿ. ಹಾಗಾದ್ರೆ ಮೊದಲನೇ ಮತ್ತು ಕೊನೆಯ ಮೂಲ ವಸ್ತುಗಳ ಪರಮಾಣು ರಾಶಿಯ ಸರಾಸರಿ ಮೊತ್ತಕ್ಕೆ ಮಧ್ಯದ ಮೂಲ ವಸ್ತುವಿನ ಪರಮಾಣು ಸಂಖ್ಯೆ ಸಮನಾಗಿರ್ತದೆ ಅಂತ ಹೇಳಿದ್ದೆ ಯಾರು ಅಂತ ಕೇಳಿದಾಗ ತ್ರಿವಳಿ ನಿಯಮ. ತ್ರಿವಳಿ ನಿಯಮ ಮಂಡಿಸಿದವ್ರು ಯಾರಪ್ಪ ಅಂತ ಕೇಳಿದ್ರೆ ಡೊಬರೈನ್. ಓಕೆ, ಅರ್ಥ ಆಗ್ತದ? ಹಾಗಾದ್ರೆ ಇದು ಆದ ನಂತರ ನಾವು ನೆಕ್ಸ್ಟ್ ಬರ್ತೇವ್ರಿ ಯಾರಪ್ಪ ಅಂತ ಕೇಳಿದಾಗ ಇದು ಎಲ್ಲಾ ಮೂಲ ವಸ್ತುಗಳಿಗೆ ಸಾಧ್ಯವಾಗುದಿಲ್ಲ, ಅವಾಗೆ ಬರ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ನ್ಯೂಲ್ಯಾಂಡನ ಅಷ್ಟಕ ನಿಯಮ ಅಂತ ಹೇಳ್ತೀವಿ. ಯಾರಿ? ನ್ಯೂಲ್ಯಾಂಡನ ಅಷ್ಟಕ ನಿಯಮ. ನ್ಯೂಲ್ಯಾಂಡನ
ಅಷ್ಟಕ. ನ್ಯೂಲ್ಯಾಂಡನ ಅಷ್ಟಕ ನಿಯಮ ಅಂತ ಕರಿತೀವಿ. ಇಲ್ಲಿ ನೋಡಿ, ಅಷ್ಟಕ ನಿಯಮವನ್ನ ಮಂಡಿಸಿದ ವಿಜ್ಞಾನಿ ಯಾರಂದ್ರೆ ನ್ಯೂಲ್ಯಾಂಡ್. ಇವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಮೂಲ ವಸ್ತುಗಳನ್ನ ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವಿಂಗಡಣೆ ಮಾಡ್ಕೋತ ಹೋಗ್ತಾರೆ. ಹೀಗೆ ವಿಂಗಡಣೆ ಮಾಡ್ಕೋತ ಹೋದಾಗ ಏನಾಗ್ಬಿಡ್ತದಪ್ಪ ಅಂತ ಕೇಳಿದಾಗ ಮೊದಲನೇ ಮೂಲ ವಸ್ತುವಿನ ನೋಡಿ ಪರಮಾಣು ರಾಶಿಯ ಆಧಾರದ ಮೇಲೆ ವಿಂಗಡಣೆ ಮಾಡ್ಕೋತ ಹೋಗ್ತಾರೆ. ಪರಮಾಣು ರಾಶಿಯ ಆಧಾರದ ಮೇಲೆ ವಿಂಗಡಣೆ ಮಾಡುವುದರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೋಲಿಕೆ ಮತ್ತು ಸಾಮ್ಯತೆಯ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಹೋಲಿಕೆ ಮತ್ತು ಸಾಮ್ಯತೆಯ ಆಧಾರದ ಮೇಲೆ ಮೂಲ ವಸ್ತುಗಳನ್ನು ವಿಂಗಡಣೆ ಮಾಡಿದ್ದು ಯಾರಂದ್ರೆ ನ್ಯೂಲ್ಯಾಂಡ್. ಹಾಗಾದ್ರೆ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮವು ಯಾವುದರ ಮೇಲೆ ಆಧಾರಿತವಾಗಿದೆ ಅಂತ ಹೋಲಿಕೆ ಮತ್ತು ಸಾಮ್ಯತೆಯ ಆಧಾರದ ಮೇಲೆ. ಇವರು ಹೀಗೆ ಹೋಲಿಕೆ ಮತ್ತು ಸಾಮ್ಯತೆಯ ಆಧಾರದ ಮೇಲೆ ವಿಂಗಡಣೆ ಮಾಡುವಾಗ ಮೊದಲನೇ ಮೂಲ ವಸ್ತು ಏನಪ್ಪಾ ಅಂತ ಕೇಳಿದಾಗ 8ನೇ ಮೂಲ ವಸ್ತುವಿನೊಂದಿಗೆ ಹಲವಾರು ಗುಣಲಕ್ಷಣಗಳು ಸಮನಾಗಿರ್ತಾವ್ರಿ. ಮೂಲ ವಸ್ತುವಿನ ಮೊದಲನೇ ಮೂಲ ವಸ್ತು 8ನೇ ಮೂಲ ವಸ್ತು ಇದಕ್ಕೆ ಹೋಲಿಸಿದಾಗ ಹಲವಾರು ಸಾಮ್ಯತೆಗಳು ಕಂಡು ಬರ್ತವೆ. ಇದರ ಆಧಾರದ ಮೇಲೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಲ್ಯಾಂಡ್ ಅವರು ಅಷ್ಟಕ ನಿಯಮವನ್ನ ಮಂಡಿಸ್ತಾರೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯೂಲ್ಯಾಂಡನ ಅಷ್ಟಕ ನಿಯಮ. ನಾಳೆ ನ್ಯೂಲ್ಯಾಂಡನ ಅಷ್ಟಕ ನಿಯಮದಲ್ಲಿ ಯಾವುದು ಕಂಡು ಬಂತು ಅಂತ ಕೇಳಿದಾಗ ಮೊದಲನೇ ಮೂಲ ವಸ್ತುವಿಗೆ 8ನೇ ಮೂಲ ವಸ್ತು ಏನಾಗಿತ್ತಪ್ಪ ಅಂತಂದ್ರೆ ಗುಣಲಕ್ಷಣಗಳು ಸಮನಾಗಿದ್ದು ಅಥವಾ ಹೋಲಿಕೆಗಳು ಸಮನಾಗಿದ್ದು ಇವು ಕಂಡು ಬಂದು ಇದರ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಅಷ್ಟಕ ನಿಯಮವನ್ನು ಮಂಡನೆ ಮಾಡಿದ್ರು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಅಷ್ಟಕ ನಿಯಮ ಏನಾಗ್ತೈತಿಪ್ಪ ಅಂತಂದ್ರೆ ಇದು ಕೂಡ ಕೆಲವು ಮೂಲ ವಸ್ತುಗಳಿಗೆ ಮಾತ್ರ ಸೀಮಿತವಾಗ್ತೈತಿ. ಎಲ್ಲಾ ಮೂಲ ವಸ್ತುಗಳನ್ನು ಏನಪ್ಪ ಅಂತಂದ್ರೆ ಇವರ ಕೋಷ್ಟಕದಲ್ಲಿ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಇವರ ಕೋಷ್ಟಕದಲ್ಲಿ ಕೂಡಿಸ್ಲಾಕ ಬರ್ಲಾರ್ದಾಗ ಅವಾಗ ಬರ್ತಾರ ಯಾರಪ್ಪ ಅಂತ ಕೇಳ್ದಂದ್ರ ಆವರ್ತ ಕೋಷ್ಟಕದ ಪಿತಾಮ ಅಂತ ಕರಿತೀವಿ. ಯಾರೇ ಆವರ್ತ ಕೋಷ್ಟಕದ ಪಿತಾಮ ಯಾರಪ್ಪ ಅಂತ ಕೇಳಿದಾಗ ಡಿಮಿಟ್ರಿ ಮೆಂಡಲಿವ್ ಅಂತ ಹೇಳ್ತೀವಿ. ಯಾರೇ ಡಿಮಿಟ್ರಿ ಮೆಂಡಲಿವ್. ಡಿಮಿಟ್ರಿ ಮೆಂಡಲಿವ್ ಅವರ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಈ ಡಿಮಿಟ್ರಿ ಮೆಂಡಲಿವ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೂಲ ವಸ್ತುಗಳನ್ನ ಅವುಗಳ ಪರಮಾಣು ರಾಶಿ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಬರ್ಕೋತ ಸೂಚಿಸ್ತಾರೆ. ಹಾಗಾದ್ರೆ ಡಿಮಿಟ್ರಿ ಮೆಂಡಲಿವ್ ಅವರು ಯಾವ ರೀತಿಯಾಗಿ ಆವರ್ತ ಕೋಷ್ಟಕವನ್ನ ರಚಿಸಿದ್ರು, ಮೂಲ ವಸ್ತುಗಳಿಗೆ ಹೇಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ರು, ಅಲ್ಲಿಂದ ಡಿಮಿಟ್ರಿ ಮೆಂಡಲಿವ್ ಅವರಾಗಿಂದ ಈಗ ಬಂದಿದ್ದ ಯಾವುದಪ್ಪ ಆಧುನಿಕ ಆವರ್ತ ಕೋಷ್ಟಕ ಅಂತ ಹೇಳ್ತು, ಅದು ಯಾವ ರೀತಿ ರಚನೆ ಆಯಿತು, ಹಾಗಾದ್ರೆ ಯಾವ ಯಾವ ಮೂಲ ವಸ್ತುಗಳು ಎಲ್ಲೆಲ್ಲಿ ಕಂಡು ಬಂದು ಅನ್ನೋದನ್ನ ಏನು ಮಾಡೋಣ ಅಂದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತೀನಿ. ಈ ನನ್ನ ಕ್ಲಾಸ್ ನೀವು ಇನ್ನೂ ಹಲವಾರು ವಿಷಯಗಳನ್ನು ಕುರಿತು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವುಗಳನ್ನು ಕುರಿತು ನೀವು ತಿಳ್ಕೊಬೇಕಾಗಿತ್ತು ಅಂದರೆ ಈ ನನ್ನ SPK GK ವರ್ಲ್ಡ್ ಆಗಿರ್ತಕ್ಕಂಥ ನನ್ನ ವೆಬ್ಸೈಟ್ಗೆ ಲಿಂಕನ್ನು ಕೊಡ್ರಿ. ಇದು ಈ ನನ್ನ ವೆಬ್ಸೈಟ್ಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಂತರದ ಕ್ಲಾಸಿನಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.